Audio Jungle. ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗಕ್ಕಾಗಿ 2019ರಲ್ಲಿ ನಡೆದ ಸಮೀಕ್ಷೆ ವರದಿಯಲ್ಲಿ ಕೆಲವು ಅಂಕಿ ಸಂಖ್ಯೆಗಳ ವ್ಯತ್ಯಾಸದಿಂದ ಈ ಯೋಜನೆಗೆ ತಡೆ ನೀಡಲಾಗಿತ್ತು. ಈಗ ಮತ್ತೆ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದು ನಿಶ್ಚಿತ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದರು. ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳ ನಿಯೋಗವು ಭಾನುವಾರ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಕಾಡಾ ಕಚೇರಿಯಲ್ಲಿ ಭೇಟಿ ಮಾಡಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗದ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಒತ್ತಾಯಿಸಬೇಕೆಂದು ಸಂಸದರಿಗೆ ಮನವಿ ಸಲ್ಲಿಸಿದರು. ಮತ್ತೊಮ್ಮೆ ಈಗ ಸೆಷನ್ ಇದ್ದಾಗ ಒಂದು ಸ್ವಲ್ಪ ಭೇಟಿಯಾಗಿದೆ. ಹಾಂ ಸರ್, ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಅಪ್ ಮಾಡೋದು. ಈ ಸಭೆ ಬಂದು ಅದೇ ಸರ್, ಇದೊಂದು ಪತ್ರದ ಆಧಾರ ಇಟ್ಕೊಂಡು ಸ್ವಲ್ಪ ಪ್ರಸ್ತಾವನೆ ಕಳ್ಸಕ್ಕೆ ನೀವು ಸ್ವಲ್ಪ ಒತ್ತಾಯ ಮಾಡಿ 2 ಸಲ ಆಗಿದೆ. ಆದಮೇಲೆ ಲೆಟರ್ ಕಳಿಸಿದ್ರು ಅವರು ಇದನ್ನು ಸರ್ವೆ ಮಾಡಲಿಲ್ಲ. ಹಾಂ ಸರ್, ಅದಕ್ಕೆ ಇನ್ನು ಅವ್ರಿಗೆ ವೈಷ್ಣವ್ರ ಗಮನಕ್ಕೆ ತೊಗೊಂಬಂದೇನೆ. ತೊಗೊಂಬಂದು ಈಗ ನೆಕ್ಸ್ಟ್ ವೀಕ್ GM ಒಂದು ಮೀಟಿಂಗ್ ಮಾಡ್ತೀನಿ. ಸರಿ ಸರ್, ಮಾಡಿ ರಾಮಾಯಣದ ಸ್ಟೋರಿ ಹೇಳ್ತೀನಿ ಸರ್. ಒಂದೆರಡು ಪೇಜ್ ಬರೆದಿವಿ ಸರ್, ಇಂಗ್ಲೀಷ್ನಾಗೂ ಇದೆ ಸರ್. ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗದ ನಡುವೆ ಅನೇಕ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳು, ಕಾರ್ಖಾನೆಗಳಿವೆ. ಇಲ್ಲಿ ವರ್ಷಪೂರ್ತಿ ಬೇರೆ ಬೇರೆ ರಾಜ್ಯಗಳಿಂದ ಕೋಟ್ಯಾಂತರ ಭಕ್ತರು, ವಿದ್ಯಾರ್ಥಿಗಳು, ರೈತರು ಬರುತ್ತಾರೆ. ಇವರೆಲ್ಲರ ಅನುಕೂಲಕ್ಕಾಗಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಆಗಬೇಕೆಂದು ಕಳೆದ 20 ವರ್ಷಗಳಿಂದ ಕನಸನ್ನು ಇಟ್ಟುಕೊಂಡು ಒತ್ತಾಯಿಸುತ್ತಾ ಬರಲಾಗುತ್ತಿದೆ. ನಮ್ಮ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ತಮಗೆ ಮಾಡಿದ ಮನವಿ ಮೇರೆಗೆ ಈಗಾಗಲೇ ತಾವು ಈ ಯೋಜನೆಯ ಅವಶ್ಯಕತೆ ಹಾಗೂ ಅನುಕೂಲದ ಕುರಿತು ಕೇಂದ್ರ ರೈಲ್ವೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರಿಂದ ಸಚಿವರು ತಮಗೆ ಇಲಾಖೆಯಿಂದ ಪ್ರಸ್ತಾವನೆ ಕಳುಹಿಸಲು ತಾವು ಅಧಿಕಾರಿಗಳ ಜೊತೆ ಮಾತನಾಡಿ ಪತ್ರ ಬರೆದಿದ್ದಾರೆ. ಆದ್ದರಿಂದ ತಾವು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಯೋಜನೆಯ ಪ್ರಸ್ತಾವನೆಯನ್ನು ದೆಹಲಿ ರೈಲ್ವೆ ಬೋರ್ಡ್ಗೆ ಸಲ್ಲಿಸುವಂತೆ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯಿಸಬೇಕೆಂದು ನಿಯೋಗವು ಸಂಸದರಿಗೆ ಮನವಿ ಸಲ್ಲಿಸಿತು. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಅವರು, ನಾನು ಸಂಸದನಾದ ಮೇಲೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಮೊದಲಿನಿಂದಲೂ ಒತ್ತಾಯಿಸುತ್ತಾ ಬಂದಿದ್ದೇನೆ. ಈ ಯೋಜನೆಗೆ 2019ರಲ್ಲಿ ನಡೆದ ಸಮೀಕ್ಷೆ ವರದಿಯಲ್ಲಿ ಕೆಲವು ಅಂಕಿ ಸಂಖ್ಯೆಗಳ ವ್ಯತ್ಯಾಸದಿಂದ ಯೋಜನೆಗೆ ಹಿನ್ನಡೆಯಾಗಿತ್ತು. ಆದ್ದರಿಂದ ಮರು ಸಮೀಕ್ಷೆಗಾಗಿ ಸರಿಯಾದ ಅಂಕಿ ಸಂಖ್ಯೆಗಳು ರೈಲ್ವೆ ಮಂತ್ರಿ ಮತ್ತು ದೆಹಲಿ ರೈಲ್ವೆ ಬೋರ್ಡ್ಗೆ ತಲುಪಿಸಿದರೆ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ಬರುವುದು ಖಚಿತ. ಅದರ ಜೊತೆಗೆ ಹೋರಾಟ ಮಾಡುವುದು ಜನರ ಹಕ್ಕು. ಆದ್ದರಿಂದ ರಾಮದುರ್ಗ ರೈಲು ಹೋರಾಟ ಸಮಿತಿಯವರು ತಮ್ಮ ಹೋರಾಟಗಳ ಮುಖಾಂತರ ಒತ್ತಡ ತರಬಹುದು. ಅದರ ಜೊತೆ ನಾನು ಕೂಡ ಸಂಸದನಾಗಿ ಕೇಂದ್ರ ಸಚಿವರ ಮೇಲೆ ಒತ್ತಡ ತರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಕೇಂದ್ರ ರೈಲ್ವೆ ಮಂತ್ರಿಗಳ ಹತ್ತಿರ ನಿಯೋಗ ಒಯ್ಯುವ ಅವಶ್ಯಕತೆ ಸದ್ಯಕ್ಕಿಲ್ಲ. ಸಂದರ್ಭ ಬಂದರೆ ನಾನೇ ರೈಲ್ವೆ ಮಂತ್ರಿಗಳ ಕಡೆ ನಿಯೋಗವನ್ನು ಕರೆದೊಯ್ಯುತ್ತೇನೆ ಎಂದು ತಿಳಿಸಿದರು. ನಾನು ಲೋಕಸಭಾ ಸದಸ್ಯನಾದ ಮೇಲೆ ಈ ಹೊಸ ರೈಲ್ವೆ ಲೈನು ಅದರಲ್ಲಿ ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡ ಹೊಸ ಒಂದು ರೈಲ್ವೆ ಲೈನ್ ಆಗಬೇಕಂತೇಳಿ ಅವತ್ತಿನ ಫ್ರಮ್ ಬಿಗಿನಿಂಗ್ ಒತ್ತಾಯ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಅಶ್ವಿನಿಯವರು 3 ಸಲ ಭೇಟಿಯಾಗಿ ಇದು ಹೇಳಿದ್ದೇನೆ. ನಮಗೇನೊಂದು ಸ್ವಲ್ಪ ತೊಂದರೆ ಆಗ್ತಂದ್ರೆ 2018-19ರಲ್ಲಿ ಕೋವಿಡ್ ಬಂದಾಗ ಆವಾಗೊಂದು ಸರ್ವೆ ಏನಾಗಿತ್ತು, ಆ ಸರ್ವೇದಲ್ಲಿ ಸ್ವಲ್ಪ ಅಂಕಿ ಸಂಖ್ಯೆ ಸರಿ ಇರಲಿಲ್ಲ. ಅದರಿಂದ ಸ್ವಲ್ಪ ನಮ್ಮ ನೆಗೆಟಿವ್ ಆಯಿತು. ಹಾಗಾಗಿ ರೈಲ್ವೆ ಬೋರ್ಡವರು ಅದ್ರ ಬಗ್ಗೆ ಹಾಗೆ ಪೆಂಡಿಂಗ್ ಇಟ್ಟು ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಇತ್ತೀಚೆಗೆ ಲೇಟೆಸ್ಟ್ ಇದ್ದಂಥ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದು ಅಲ್ಲಿಯ ಅಂಕಿ ಸಂಖ್ಯೆಗಳು ತೆಗೆದುಕೊಂಡು ಈಗ ಕೋಟ್ಯಾಂತರ ಜನ ಇವತ್ತು ಭಕ್ತರು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಶಬರಿ ಕೊಳ್ಳಕ್ಕೂ ಬರ್ತಾರೆ. ಈ ರೀತಿ ಈ ಭಾಗದಲ್ಲಿ ಭಕ್ತರ ಒಂದು ಹೆಚ್ಚಿನ ಒಡನಾಟ ಇರೋದ್ರಿಂದ ಮತ್ತು ಇಲ್ಲಿ ವ್ಯಾಪಾರ ವಹಿವಾಟ ಇನ್ನೂ ಹೆಚ್ಚಾಗುವ ದೃಷ್ಟಿಯಿಂದ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾನು ಸಾಕಷ್ಟು ಸಲ ಅವರಿಗೆ ಅಶ್ವಿನ್ ಅವರಿಗೆ ರೈಲ್ವೆ ಮಿನಿಸ್ಟ್ರಿಗೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ಒಂದು ಅವರು ಲೆಟರ್ನೂ ಬರೆದು ಇಮಿಡಿಯೇಟ್ಲಿ ಇದ್ರ ಬಗ್ಗೆ GM ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಅದು ಕಾರ್ಯಗತ ಆಗ್ತಿಲ್ಲ ಅನ್ನುವಂಥದ್ದು ಲಾಸ್ಟ್ ಟೈಮ್ ಸೆಷನ್ ಇದ್ದಾಗ ಅವ್ರ ಗಮನಕ್ಕೆ ತೊಗೊಂಡ್ಬಂದೆ. ಅದಕ್ಕೆ ಇನ್ನೂ ಒತ್ತಡ ತರುವಂಥ ಕೆಲಸ ನಾನು ಮಾಡ್ತೀನಿ. ಒಂದು ಸಲ ರೀಸರ್ವೆ ಆಗಿ ಸರಿಯಾದಂಥ ಅಂಕಿ ಸಂಖ್ಯೆ ಬಂತಂದರೆ ರೈಲ್ವೆ ಮಂತ್ರಿಗಳ ರೈಲ್ವೆ ಬೋರ್ಡಿಗೆ ಗಮನಕ್ಕೆ ಡೆಫಿನೆಟ್ಲಿ ಹೊಸ ರೈಲು ಮಂಜೂರು ಆಗೇ ಆಗ್ತದೆ. ಆ ಇನ್ನಷ್ಟು ಬೇಗನೆ ಇದು ರೈಲ್ವೆ ಲೈನ್ ಹೊಸದು ಆಗಬೇಕು, ಅದು ಮಂಜೂರು ಆಗಬೇಕಂತ ನನ್ನದು ಒತ್ತಡ. ಇವತ್ತು ಹೋರಾಟ ಜನರ ಹಕ್ಕು. ಯಾವುದೇ ಆ ಭಾಗದ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ರೈಲ್ವೆ ಸೌಕರ್ಯ ಇರ್ಬೋದು, ಅದು ಪಡೆದುಕೊಳ್ಳುವಂಥದ್ದಕ್ಕೆ ಹೋರಾಟ ಮಾಡುವಂಥದ್ದು ಒಂದು ಕಡೆ ಇದ್ದೇ ಇದೆ. ಅದಕ್ಕೆ ಅವರು ಹೋರಾಟ ಅವ್ರಿಗೆ ಮಾಡುವಂಥದ್ದು ನನ್ನ ಹೋರಾಟ. ಲೋಕಸಭಾ ಸದಸ್ಯ ನಾ ಏನು ಮಾಡಬೇಕು, ಜನತೆಗೆ ನ್ಯಾಯ ಕೊಡೋಕ್ಕೆ ನಾನು ಮಾಡ್ತೀನಿ. ಸರ್, ಈಗ ಲಾಸ್ಟ್ ಟೈಮ್ ನೀವು ರಾಮದುರ್ಗ ಬಂದಾಗ ರೈಲ್ವೆ ಸಮಿತಿ ಅವರಿಗೆ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರ ಹತ್ತಿರ. ಏನು ಮಾಡೋಲ್ಲ ಇದಕ್ಕೆ ನೋಡ್ರಿ, ನಿಯೋಗ ತೆಗೆದುಕೊಂಡು ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಂಗೆ ಪ್ರಸಂಗ ಬಂದಾಗ
ಅದು ನಾನು ನಿಯೋಗ ತೊಗೊಂಡು ಹೋಗ್ತೀನಿ. ಈಗ ಸದ್ಯ ಒಬ್ಬ ಸಂಸದನಾಗಿ ಏನು ಮಾಡೋದಕ್ಕೆ ಪ್ರೆಷರು ಅದನ್ನು ಮಾಡ್ತೀನಿ. ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ಗೈಬು ಜೈನಿಖಾನ್, ಪ್ರೊಫೆಸರ್ ಎಸ್.ಜಿ. ಚಿಕ್ಕನರಗುಂದ್, ಚಂದ್ರು ಮಾಳದ್ಕರ್, ಶಶಿಕಾಂತ್ ನೆಲ್ಲೋರ್, ಎ ಪಠಾಣ್, ಎಂ.ಕೆ. ಯಾದವಾಡ್, ದಾದಾಪೀರ್ ಕೆರೂರ್, ಮೊಹಮ್ಮದ್ ಶಫಿ ಬೆನ್ನಿ ನಿಯೋಗದಲ್ಲಿದ್ದರು.